ಸ್ನೇಹಿತರೆ ನಮಸ್ಕಾರ. ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕೇವಲ ಕನ್ನಡ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲೇ ಒಂದು ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದಂತಹ ನಟ. ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಈ ಹೋದ ಬಳಿಕ ಕಾಲವಾದ ಬಳಿಕ ಹೆಚ್ಚು ಜನರ ಹೃದಯವನ್ನು ಗೆದ್ದಂತಹ ನಟ. ಅವ್ರು ಮಾಡಿದಂಥ ಸಹಾಯಗಳು, ಅವರು ಮಾಡ್ತಾ ಇದ್ದಂಥ ಕೆಲಸಗಳು ಎಲ್ಲದರ ಬಗ್ಗೆ ನಮಗೆ ಗೊತ್ತಾಗಿದ್ದೆ ಅವರು ಹೋದ ಬಳಿಕ. ಅವರನ್ನು ಕಳೆದುಕೊಂಡು ಈಗಾಗಲೇ 5 ವರ್ಷ ಆಗಿದೆ ಕಣ್ರಿ. 5 ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಿಲ್ಲ. ಈ 5 ವರ್ಷದಿಂದ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹ ಒಂದು ನೋವನ್ನು ಮರೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯೂ ಕೂಡ ಈಗ ಹಾಸಿಗೆಯನ್ನು ಹಿಡಿದಿದ್ದಾರೆ. ಅದು ಯಾವ ಪರಿ ಹಾಸಿಗೆಯನ್ನು ಹಿಡಿದು ನರಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿನ ಇದು ಅಂತ ಹೇಳಿಬಿಟ್ಟು ಈ ಹಿಂದಿನ ಫೋಟೋವನ್ನು ನೋಡಿದ್ರೆ, ಈಗಿನ ಫೋಟೋವನ್ನು ನೋಡಿದ್ರೆ, ಎರಡೂ ಅಕ್ಕಪಕ್ಕ ಇಟ್ಟರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟೇ ಚಾಲೆಂಜ್ ಕಟ್ಟಿದರೂ ಕೂಡ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೇಂಜಸ್ ಇದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನಂತೂ ನಾವಿನ್ನು ಮುಂದೆ ನೋಡೋಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟು ಅವ್ರ ರೂಪದಲ್ಲಿ ಇವ್ರನ್ನಾದರೂ ಕೂಡ ನೋಡೋಣ ಅಂತೇಳಿ ಅಂದ್ಕೊಂಡ್ರೆ ನಾವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯವಿರೋದಷ್ಟು ಬದಲಾವಣೆ ಆಗಿದೆ ಈ ವ್ಯಕ್ತಿಯಲ್ಲಿ. ಈಗ ಹಾಸಿಗೆ ಹಿಡಿದಿರುವಂಥ ಈ ವ್ಯಕ್ತಿಯ ಹೆಸರು ಆನಂದ್ ಆರ್ಯ ಅಂತ ಹೇಳಿಬಿಟ್ಟು. ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತಲೇ ಫೇಮಸ್ ಆದಂತಹ ವ್ಯಕ್ತಿ ಇವರು. ಅಪ್ಪವನ್ನೇ ಹೋಲುವಂತಹ ಈ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆನಂದ್ ಆರ್ಯ, ನಮ್ಮೆಲ್ಲರ ಪ್ರೀತಿಯ ಈ ಆನಂದ್ ಜೂನಿಯರ್ ಪುನೀತು ಇವತ್ತು ಹೇಗಾಗಿದ್ದಾರೆ ನೋಡಿ. ಒಂದು ಕಾಲದಲ್ಲಿ ವೇದಿಕೆ ಮೇಲೆ ಬಂದರೆ ಸಾಕು ಅಪ್ಪು ಸರ್ ಬದುಕಿ ಬಂದ್ರಾ ಅನ್ನುವಂಥ ಅಚ್ಚರಿ ಮೂಡ್ತಾ ಇತ್ತು. ಆದರೆ ಆ ನಗುವಿನ ಹಿಂದೆ ಅದೆಷ್ಟು ನೋವಿದೆ, ಅದೆಷ್ಟು ವೇದನೆ ಇದೆ, ಅದೆಷ್ಟು ಯಾತನೆಗಳಿದ್ದಾವೆ, ಅದೆಷ್ಟು ಕಣ್ಣೀರಿದೆ ಅನ್ನೋದು ಬಹುಶಃ ಈ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇವತ್ತು ನಾವು ಆನಂದ್ ಆರ್ಯ ಅವರ ಬದುಕಿನ ಕರಾಳ ಅಧ್ಯಾಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಂದರೆ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆ ಸಮಸ್ಯೆಯ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಂಡುಕೊಂಡಂಥ ಹೆಂಡತಿಯೂ ಕೂಡ ದೂರ ಆಗಿದ್ದಾರೆ. ಜೊತೆಗಿದ್ದಂಥವರು ಯಾರೂ ಕೂಡ ಇವತ್ತಿಗಿಲ್ಲ. ಕೈಯಲ್ಲಿ ಹಣ ಇಲ್ಲ, ಕಷ್ಟದಲ್ಲಿದ್ದಾರೆ ಅಂತ ತಕ್ಷಣ ಎಲ್ಲರೂ ಕೂಡ ದೂರ ಆಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಆನಂದ್ ಆರ್ಯ. ಆನಂದ್ ಆರ್ಯ ಅವರ ಬದುಕಿನ ಎಲ್ಲ ಹಿಂದಿನ ಕರಾಳ ಅಧ್ಯಾಯವನ್ನು ನಿಮಗೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿ ಜನರನ್ನು ರಂಜಿಸಿ ಎಲ್ಲರನ್ನೂ ಕೂಡ ನಗಿಸ್ತಾ ಇದ್ದಂಥ ಆನಂದ್ ಆರ್ಯ ಅವರ ಜೀವನದಲ್ಲಿ ವಿಧಿಯಾಟ ಆಡಿದೆ. ಕಿಡ್ನಿ ಸಮಸ್ಯೆಯ ರೂಪದಲ್ಲಿ ವಿಧಿ ಇಲ್ಲಿ ತನ್ನ ಕರಾಳ ರೂಪವನ್ನು ಪ್ರದರ್ಶನ ಮಾಡಿದೆ. 2 ಕಿಡ್ನಿಗಳು ಕೂಡ ಹದಗೆಟ್ಟಿವೆ ಅಂದಾಗ ಅವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಯಾಕಂತ ಹೇಳಿದ್ರೆ ಇದರ ಚಿಕ್ಕ ಸುಳಿವು ಕೂಡ ಅವ್ರಿಗೆ ಗೊತ್ತೇ ಇರಲಿಲ್ಲ, ಗೊತ್ತಾಗಿನೂ ಕೂಡ ಇರಲಿಲ್ಲ. ಆರೋಗ್ಯವಾಗಿಯೇ ಇದ್ದರು. ಆದರೆ ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ಸಮಸ್ಯೆಗಳು ಶುರುವಾಗ್ತದೆ. ಅದರಲ್ಲೂ ಕೂಡ ವಿಪರೀತವಾದಂಥ ವಾಂತಿ ಇವರಿಗೆ ಆಗೋದಕ್ಕೆ ಆರಂಭ ಆಗ್ತದೆ. ಏನೇ ತಿಂದರೂ ಕೂಡ ಅದು ಡೈಜೆಸ್ಟ್ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ವೈದ್ಯರಿಗೂ ಕೂಡ ಅನುಮಾನ ಬರ್ತದೆ. ಅನುಮಾನ ಬಂದ ಬಳಿಕ 2 ಸಲ ಕೋಮಕ್ಕೂ ಕೂಡ ಜಾರಿದ್ರಂತೆ ಇದೇ ಆನಂದ್ ಆರ್ಯ. ನಂತರ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗುವಂಥ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಗಲೇ ನೋಡಿ ಗೊತ್ತಾಗೋದು ಇವರ 2 ಕಿಡ್ನಿಯೂ ಕೂಡ ಕೆಲಸ ಮಾಡೋದನ್ನು ಆಲ್ಮೋಸ್ಟ್ ಅಲ್ಲಿ ನಿಲ್ಲಿಸಿದೆ ಅನ್ನುವಂಥದ್ದು. ಅಪ್ಪು ಸರ್ ಇಲ್ಲದೆ ಈ ನಾಡು ಕಣ್ಣೀರು ಹಾಕ್ತಾ ಇತ್ತು. ಅದೇ ಜಾಗದಲ್ಲಿ ಅವರಿಗಿಂತ ಚಿಕ್ಕ ವಯಸ್ಸಿನ ಈ ಹುಡುಗ ಸಾಲದ ಸುಳಿಯಲ್ಲಿ ಆರೋಗ್ಯದ ಸಮಸ್ಯೆಯಲ್ಲಿ ಈಗ ಸಿಲುಕಿದ್ದಾನೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಯಾರ ಕಷ್ಟವೂ ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಆನಂದ್ ಆರ್ಯ ಅವರ ಪರಿಸ್ಥಿತಿ ನೋಡಿ ಅವರ ಕುಟುಂಬ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ಪ್ರತಿ ವಾರ ಡಯಾಲಿಸಿಸ್, ಕೈಯಲ್ಲಿ ದುಡ್ಡಿಲ್ಲ, ಕಣ್ಣ ಮುಂದೆ ಸಾವು ಬಂದು ನಿಂತಿದೆಯೇನೋ ಅನ್ನುವಂಥ ಭಯ. ಆದರೂ ಕೂಡ ಅವರು ಸೋಲಲಿಲ್ಲ. ಅಭಿಮಾನಿಗಳ ಪ್ರೀತಿ, ದೈವದ ಶಕ್ತಿ ಮತ್ತು ಅವರ ಆತ್ಮವಿಶ್ವಾಸ ಮಾತ್ರ ಅವರನ್ನು ಬದುಕಿಸಿದೆ. ಆ ನೋವಿನಲ್ಲಿ ಜೊತೆಯಾಗಿರಬೇಕಾಗಿದ್ದಂಥ ಜೊತೆಗಾರತಿ ಅವರ ಪತ್ನಿ ಕೈಕೊಟ್ಟು ಹೋಗಿದ್ದಾರೆ. ಯಾವಾಗ ಈ ಮನುಷ್ಯನ ಕೈಯಲ್ಲಿ ಇನ್ನು ಮುಂದೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗುತ್ತೋ ತಕ್ಷಣಕ್ಕೆ ಅವರು ಮನೆಯನ್ನು ಬಿಟ್ಟು ಅಲ್ಲಿಂದ ತೆರಳಿದ್ದಾರೆ. ಇವತ್ತಿಗೆ ಮನೆಯನ್ನು ನಿಭಾಯಿಸ್ಕೊಬೇಕು, ಜೊತೆಗೆ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು, ಅದ್ರ ಜೊತೆಗೆ ಪ್ರತಿ ವಾರ ಹೋಗಿ ಬರಬೇಕು ಡಯಾಲಿಸಿಸ್ಗೆ. ಒಂದು ರೀತಿಯಲ್ಲಿ ನರಕ ಯಾತನೆ. ಕ್ಯಾಬ್ನಲ್ಲಿ ಈಗ ಹೋಗಿ ಬರ್ತಾ ಇದ್ದಾರೆ. ಒಂದು ಕಡೆ ಆರ್ಥಿಕವಾದಂತಹ ಸವಾಲುಗಳು, ಮತ್ತೊಂದು ಕಡೆ ದೈಹಿಕವಾಗಿಯೂ ಕೂಡ ಸವಾಲು. ಒಟ್ಟಿನಲ್ಲಿ ಹೇಗೆ ಮುಂದೆ ಜೀವನ ಅನ್ನೋದು ಇವರಿಗೂ ಕೂಡ ದಿಕ್ಕು ತೋಚಂತಾಗಿದೆ. ಪ್ರತಿಯೊಬ್ಬರಿಂದನೂ ಕೂಡ ಸಹಾಯವನ್ನು ಕೂಡ ಇವರು ನಿರೀಕ್ಷೆ ಇವತ್ತಿಗೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರು ಆರಂಭದಲ್ಲಿ ಯಾರ ಬಳಿಯೂ ಕೂಡ ಸಹಾಯದ ನಿರೀಕ್ಷೆಯಲ್ಲಿ ಇರಲಿಲ್ಲ. ಇತ್ತೀಚೆಗೆ 1-2 ಜನ ಹೋಗಿ ಈ ಆನಂದ್ ಆರ್ಯ ಅವರ ಬಗ್ಗೆ
ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದ ಬಳಿಕ ಈಗ ನಿಧಾನಕ್ಕೆ ಇವರ ಬಗ್ಗೆ ಈ ವಿಚಾರಗಳು, ಅಂದರೆ ಈ ಅನಾರೋಗ್ಯದ ವಿಚಾರಗಳು, ಸಂಕಷ್ಟದ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಸಂಕಷ್ಟದಲ್ಲಿದ್ದಾಗ ನೆರವಾಗುವಂಥ ಕೈಗಳೇ ನಿಜವಾದಂಥ ದೇವರು. ಅದೆಷ್ಟೋ ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಕೆಲವರು ಇವರ ಬೆನ್ನಿಗೆ ನಿಲ್ಲಬೇಕಾಗಿದೆ. ಅಪ್ಪು ಅಭಿಮಾನಿಗಳಂತೂ ಈ ಅಪ್ಪುವನ್ನು, ಜೂನಿಯರ್ ಅಪ್ಪುವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂತಹ ಒಂದು ಅವಕಾಶ ಇದೆ. ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಿದರೆ ಬಹುಶಃ ಆನಂದ್ ಆರ್ಯ, ಈ ಜೂನಿಯರ್ ಪುನೀತ್ ರಾಜ್ಕುಮಾರ್ ಬದುಕುಳಿಯುವಂಥ ಸಾಧ್ಯತೆ ಇದೆ. ದೊಡ್ಡ ಮನೆಯ ದೊಡ್ಡ ಮನಸ್ಸುಗಳು ಕೂಡ ಈ ಕುರಿತು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಿದ್ರೆ ದೊಡ್ಡ ಸಹಾಯವೇ ಆದಂತಾಗ್ತದೆ. ಈ ರೀತಿಯಾದ ನಿರೀಕ್ಷೆ ಇವರಲ್ಲಿ ಇಲ್ಲದೆ ಇದ್ದರೂ ಕೂಡ ಇವರನ್ನು ನೋಡ್ತಿರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತಿಗೆ ಹುಟ್ಟಿರೋದಂತೂ ಸತ್ಯ. ಕನ್ನಡ ಚಿತ್ರರಂಗದ ಕೆಲವರು ಇವರಿಗೆ ಬೆನ್ನಿಗೆ ನಿಲ್ಲುವಂಥ ಅವಶ್ಯಕತೆ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಬದುಕಿನ ಕಥೆಯಲ್ಲ, ಇದು ಬದುಕಿನ ಮೇಲೆ ಇಟ್ಟಿರುವಂಥ ನಂಬಿಕೆಯ ಕತೆ. ಇವತ್ತು ಅವರು ಮತ್ತೆ ಚೇತರಿಸಿಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆಯೇ ಕಾರಣ. ಸ್ನೇಹಿತರೆ, ಬದುಕು ಯಾವಾಗ ಏನು ಬೇಕಾದರೂ ಆಗಬಹುದು, ಆರೋಗ್ಯವೇ ಭಾಗ್ಯ. ಆನಂದ್ ಆರ್ಯ ಅವರ ಈ ನೋವಿನ ಕತೆ ನಮಗೆಲ್ಲ ಒಂದು ಪಾಠ. ಆನಂದ್ ಆರ್ಯ ಅವರು ಮತ್ತೆ ಸಂಪೂರ್ಣವಾಗಿ ಗುಣಮುಖರಾಗಿ ಮೊದಲಿನ ಹಾಗೆ ಅಪ್ಪು ಸರ್ ನೆನಪಲ್ಲಿ ನಗು ನಗುತ್ತಾ ನಮಗೆ ಕಾಣಿಸ್ಕೊಳ್ಳಲಿ. ಅವರ ಮೇಲೆ ಪ್ರೀತಿ ಇರೋರು ಕಮೆಂಟ್ ಬಾಕ್ಸ್ನಲ್ಲಿ ಅವರ ಹಾರೈಕೆಗಾಗಿ ಗೆದ್ದು ಬಾ ಆರ್ಯ ಅಂಥೇಳಿ ಒಮ್ಮೆ ಕಮೆಂಟನ್ನು ಮಾಡಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ದೊಡ್ಡ ಮನೆಗೆ, ಹಾಗೆಯೇ ಕನ್ನಡ ಚಿತ್ರರಂಗದ ದೊಡ್ಡ ಹೃದಯವುಳ್ಳಂತಹ ಎಲ್ಲರಿಗೂ ಕೂಡ ಇದು ತಲುಪುವಂತೆ ಮಾಡಲಿ. ಹಾಗೆಯೇ ಅಪ್ಪು ಅವರ ಅಭಿಮಾನಿಗಳು ಕೂಡ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಈ ಆನಂದ್ ಆರ್ಯ ಅವರಿಗೆ ಮಾಡೋದ್ರ ಮೂಲಕ ಮತ್ತೆ ನಮ್ಮ